ಇತ್ತೀಚಿನ ದಿನಗಳಲ್ಲಿ ಬಹುತೇಕರು ಸರ್ವೇಸಾಮಾನ್ಯವಾಗಿ ಬಳಕೆ ಮಾಡುತ್ತಿರುವ ಆ್ಯಪ್ ಎಂದರೆ ಅದು ವಾಟ್ಸಪ್ ಬಳಕೆದಾರರಿಗೆ ನಾಳೆಯಿಂದಲೇ ಹೊಸ ನಿಯಮವೊಂದು ಜಾರಿಯಾಗುತ್ತಿದೆ. ಭಾರತದ ಡಿಜಿಟಲ್ ಸುರಕ್ಷತೆಯ ದೃಷ್ಟಿಯಿಂದ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದ್ದು, OTP ಕದ್ದು ಯಾವುದೋ ಮೂಲೆಯಲ್ಲಿ ಕುಳಿತು ಮತ್ತೊಬ್ಬರ ಮೊಬೈಲ್ ನಂಬರ್ನಿಂದ ವಾಟ್ಸಪ್ ಬಳಕೆ ಮಾಡಿ ವಂಚಿಸುತ್ತಿದ್ದ ಸೈಬರ್ ಕಳ್ಳರಿಗೆ ಇದರಿಂದ ಕಡಿವಾಣ ಬೀಳಲಿದೆ. ಹೌದು, ಇನ್ಮುಂದೆ ಸಿಮ್ ಇಲ್ಲದೆ ಕೇವಲ OTP ಮೂಲಕ ವಾಟ್ಸಪ್ ಬಳಕೆ ಸಾಧ್ಯವೇ ಇಲ್ಲ. ಕೇಂದ್ರ ದೂರ ಸಂಪರ್ಕ ಇಲಾಖೆ ಸಿಮ್ ಬೈಂಡಿಂಗ್ ಎಂಬ ಹೊಸ ನಿಯಮ ಜಾರಿಗೆ ತಂದಿದೆ. ದಿನವಿಡೀ ಡೆಸ್ಕ್ಟಾಪ್ ಮೂಲಕ ಕಚೇರಿ ಕೆಲಸಗಳನ್ನು ಮಾಡುವವರಿಗೆ ಅನೇಕ ಡಿವೈಸ್ಗಳಲ್ಲಿ ಒಂದೇ ನಂಬರ್ ಬಳಸುವ ಉದ್ಯಮಿಗಳಿಗೂ ಇದರ ಎಫೆಕ್ಟ್ ತಟ್ಟಲಿದೆ. ಏಕೆಂದರೆ ಪ್ರತಿ 6 ಗಂಟೆಗಳಿಗೊಮ್ಮೆ ಡೆಸ್ಕ್ಟಾಪ್ನಲ್ಲಿ ವಾಟ್ಸಪ್ ಲಾಗೌಟ್ ಆಗಲಿದ್ದು, ನೀವು ಮೊಬೈಲ್ ನಿಮ್ಮ ಬಳಿಗೆ ಇಟ್ಟುಕೊಳ್ಳಬೇಕಾಗಿ ಬರಲಿದೆ. ಸಿಮ್ ಬೈಂಡಿಂಗ್ ಡೆಡ್ಲೈನ್ನಲ್ಲಿ ಯಾವುದೇ ವಿಸ್ತರಣೆ ಇಲ್ಲ ಎಂದು ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿಕೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದಾಗಿ ಒಂದೇ ಸಿಮ್ನಿಂದ 3-4 ಕಡೆಗಳಲ್ಲಿ ವಾಟ್ಸಪ್ ಬಳಕೆ ಮಾಡುತ್ತಿದ್ದವರಿಗೆ ಭಾರಿ ಸಂಕಷ್ಟ ಎದುರಾಗಿದೆ. ಮೂಲ ಸಿಮ್ ಇಲ್ಲದೆ ನೀವು ಎಲ್ಲಿಯೂ ವಾಟ್ಸಪ್ ಬಳಕೆ ಮಾಡಲು ನಾಳೆಯಿಂದ ಸಾಧ್ಯವಾಗುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.